ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಿಸ್ತಾ ಇದ್ದ ಲಾರಿ ಅದು ಜಪ್ತಿ ಮಾಡಿದ್ದಾರೆ. ರಿಂಗ್ ರೋಡ್ ಬಳಿಯ ತಾಜ್ ನಗರದಲ್ಲಿ ಜಪ್ತಿ ಮಾಡಿದ್ದಾರೆ. ಸುಮಾರು 104 ಕ್ವಿಂಟಲ್ ಅಕ್ರಮ ಅಕ್ಕಿ ಸಾಗಾಟ ಆಗ್ತಾ ಇತ್ತು. ಸೊ ಅಕ್ಕಿ ಸಮೇತ ಲಾರಿಯನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಲಾರಿ ಚಾಲಕ ವೀರೇಶ್ನನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಮಣಿಕಂಠ ರಾಠೋಡ್ಗೆ ಸೇರಿದಂತಹ ಅಕ್ಕಿ ಅಂತ ಚಾಲಕ ಹೇಳಿದ್ದಾನೆ. ಸೀಸ್ ಮಾಡ್ತಾ ಇದ್ದಂತೆ ಬಿಜೆಪಿ ಮುಖಂಡನ ಹೆಸರು ಹೊರಗೆ ಬಂದಿದೆ. ಕಲಬುರಗಿಯಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಾಗ ಪೊಲೀಸರ ವಶಕ್ಕೆ ಲಾರಿ ಸಿಕ್ಕಿದೆ. ಕಳೆದ ಬಾರಿ ಚುನಾವಣೆಗೂ ಕೂಡ ಈ ಮಣಿಕಂಠ ರಾಠೋಡ್ ಸ್ಪರ್ಧೆ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು ಮಣಿಕಂಠ. ಈ ಬೆನ್ನಲ್ಲೇ ಅಕ್ಕಿಗೂ ಕನ್ನ ಹಾಕೋಕೆ ಪ್ರಯತ್ನ ಪಟ್ಟ ನಾಯಕನ ಹೆಸರು ಹೊರಗೆ ಬಂದಿದೆ. ಕಲಬುರಗಿಯಿಂದ ಮಹಾರಾಷ್ಟ್ರಕ್ಕೆ ಅಕ್ಕಿಯನ್ನ ಸಾಗಿಸ್ತಾ ಇದ್ದಾಗ ಇಡೀ ಲಾರಿನೇ ಸೀಸ್ ಮಾಡಿದ್ದಾರೆ. ಮಣಿಕಂಠ ರಾಠೋಡ್ ಯಾರು ಅಂತ ನೋಡೋದಾದ್ರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ರು. ಓಕೆ, ಮಣಿಕಂಠ ರಾಠೋಡ್ ಅವರ ಭಾವಚಿತ್ರವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಸೇರಿದಂತಹ ಲಾರಿಯೇ ಕರ್ನಾಟಕ ಟು ಮಹಾರಾಷ್ಟ್ರ ಹೋಗ್ತಾ ಇತ್ತು. ಅದನ್ನ ಸೀಸ್ ಮಾಡಿದ್ದಾರೆ. ಮತ್ತು ಇವರ ಹಿನ್ನೆಲೆ ನೋಡೋದಾದ್ರೆ ಹೌದು, ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು. ಮತ್ತು ಕೆಲವೊಂದು ರೌಡಿ ಶೀಟ್ಗಳು ಕೂಡ ಇವರ ವಿರುದ್ಧ ಓಪನ್ ಆಗಿವೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಮತ್ತು ಈ ರೀತಿಯಾಗಿ ಎಷ್ಟು ದಿನದಿಂದ ಈ ಕಳ್ಳಾಟಗಳು ನಡೀತಾ ಇತ್ತು, ಎಷ್ಟು ಲಾರಿಗಳು ಹೀಗೆ ಹೋಗಿದೆ, ಬಡವರಿಗೆ ಸೇರಬೇಕಾಗಿರುವಂತಹ ಅಕ್ಕಿ ಇಂಥವ್ರ ಪಾಲಾಗಿದೆ, ಇವೆಲ್ಲವೂ ಕೂಡ ತನಿಖೆ ಮಾಡಿದ್ರೆ ಹೊರ ಬರಬೇಕಾಗಿದೆ. ಕಲಬುರಗಿಯಲ್ಲಿ ಅನ್ನಭಾಗ್ಯದ ಅಕ್ಕಿಯ ಲಾರಿ ಸೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಬಿಸಿಲಲ್ಲಿ ನೆತ್ತಿ ಸುಟ್ಕೊಂಡು ಜನ ಕಾಯ್ತಾ ಇದ್ದಾರೆ. ಅವ್ರಿಗೆ ಬರಬೇಕಾಗಿರುವಂತಹ ಅಕ್ಕಿ ಸಿಗ್ತಾ ಇಲ್ಲ, ಅಥವಾ ಸಿಸ್ಟಮ್ ಹ್ಯಾಂಗ್ ಆಗಿದೆ ಅಂತಲೋ ಟೆಕ್ನಿಕಲ್ ಇಶ್ಯೂ ಅಂತಲೋ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಮಗದೊಂದು ಕಡೆ ನೋಡಿದ್ರೆ ಹೊಟ್ಟೆ ತುಂಬಿದವರ ದರ್ಪ ಬಡವರ ಅಕ್ಕಿ ಮೇಲೆ ಅವ್ರ ಕಣ್ಣು ಬಿದ್ದಿದೆ. ಕಲಬುರಗಿಯಿಂದ ಸಾಗಿಸ್ತಾ ಇದ್ದಂತಹ ಲಾರಿಯನ್ನು, ಅಕ್ಕಿ ಸಾಗಿಸ್ತಾ ಇದ್ದ ಲಾರಿಯನ್ನು ಮಾಲ್ ಸಮೇತ ಇದೀಗ ಸೀಸ್ ಮಾಡಿದ್ದಾರೆ ಪೊಲೀಸರು. ಕಲಬುರಗಿಯಲ್ಲಿ ಅನ್ನಭಾಗ್ಯದ ಅಕ್ಕಿಯ ಲಾರಿಯನ್ನು ಸೀಸ್ ಮಾಡಿದ್ದಾರೆ. ಇದು ಅನ್ನಭಾಗ್ಯದ ಅಕ್ಕಿನೇನಾ? ಇವೆಲ್ಲವೂ ಕನ್ಫರ್ಮ್ ಆಗಬೇಕಾಗಿದೆ. ಎಷ್ಟು ದಿನಗಳಿಂದ ನಡೀತಾ ಇತ್ತು, ಇವ್ರ ಜೊತೆ ಶಾಮೀಲಾಗಿರೋರು ಯಾರ್ಯಾರು, ಪಾಪ ಲಾರಿ ಡ್ರೈವರ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನೇ ಬಾಯಿ ಬಿಟ್ಟಿರೋದ ಮೇಲೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತೆಲ್ಲ ತನಿಖೆಯನ್ನು ಎದುರಿಸಬೇಕಾಗತ್ತೆ. ಮಣಿಕಂಠ ರಾಠೋಡ್, ಕೆಲವು ರೌಡಿ ಶೀಟ್ಗಳು ಕೂಡ ಇವ್ರ ಮೇಲೆ ಓಪನ್ ಆಗಿದೆ. ಇದೀಗ ತನಿಖೆ ಹೇಗೆ ಸಾಗುತ್ತೆ, ಏನು ಎತ್ತ, ರಾಜ್ಯ ಸರ್ಕಾರ ಇದನ್ನು ಹೇಗೆ ಗಂಭೀರವಾಗಿ ತಗೊಳ್ಳುತ್ತೆ ನೋಡಬೇಕು. ನಿಮ್ಮ ಗ್ಯಾರಂಟಿಗಳಿಗೆ ಜನ ನಿಮಗೆ ಓಟ್ ಹಾಕಿರೋದು. ಆ ಗ್ಯಾರಂಟಿಯಲ್ಲಿ ಈ ಅಕ್ಕಿ ಅನ್ನಭಾಗ್ಯ ಕೂಡ ಒಂದು. ಪ್ರತಿಯೊಬ್ಬರಿಗೂ ಇಷ್ಟಿಷ್ಟು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೋದ್ರಿ, ಅದು ನಿಮ್ಮ ಕೈಲಿ ಆಗಲಿಲ್ಲ, ಅದಾದಮೇಲೆ ಹಣ ಕೊಡ್ತೀವಿ ಅಂತ ಬಂದ್ರಿ, ಅಟ್ಲೀಸ್ಟ್ ಕೊಡಬೇಕಾಗಿರುವಂತಹ ಅಕ್ಕಿಯನ್ನಾದರೂ ಸರಿಯಾಗಿ ಕೊಡ್ತಾ ಇದ್ದೀರಾ? ಅದು ಇಲ್ಲ. ಯಾಕೆಂದರೆ ಈ ರೀತಿಯಾಗಿ ಕಳ್ಳಕಾಕರ ಪಾಲಾಗ್ತಾ ಇದೆ ಕೆಲವು ಕಡೆ ಅಕ್ಕಿ. ಅದ್ರ ಬಗ್ಗೆ ಗಮನ ಹರಿಸಿ ಸರಿಯಾದ ಚಾಟಿ ಬೀಸಿದ್ರೆ, ತನಿಖೆ ಆದರೆ ಇಂಥವ್ರು ಇನ್ನೂ ಎಷ್ಟು ಜನ ಇದ್ದಾರೆ, ಇಲಿಗಳೆಲ್ಲವೂ ಕೂಡ ಬಿಲ್ಲದಿಂದ ಹೊರ ಬರಬೇಕು. ಮಾಡುವಂತಹ ಕೆಲಸ ಯಾರ್ದು? ರಾಜ್ಯ ಸರ್ಕಾರದ ಮೇಲೆ ಈ ಹೊಣೆ ಇದೆ. ನೋಡೋಣ ಏನು ಮಾಡ್ತಾರೆ. ಎಲ್ಲಿಂದ ತುಂಬಿದ್ವಿ ಅದ ಕಾಗದ ಪತ್ರ ಏನಾರ ಇಲ್ಲ ಅಣ್ಣ, ಏನು ಬ್ಲಾಕ್ ಅದ ಯಾವ್ದು ಅಕ್ಕಿ ಯಾವುದು ಏನು ಕಳಿಸಿಲ್ಲ. ಏನು ಬೇಕು ಏನು ಚಿಟ್ಟಿ ಏನು ಕೊಟ್ಟಿಲ್ಲ ಸರ್, ಯಾರು ಕೊಟ್ಟಿಲ್ಲ. ಯಾರದು ಬಿಲಾಗವ ಅನ್ಕಿಸಿ ಹೇಳನ್ರಿ ಅವಾಗ ಏನು ಹೇಳಿದ್ರಿ, ರಾಶನ್ ಅಕ್ಕಿ ಅಂತ ಹೇಳಿದಿಲ್ಲ. फरमाइए वीडियो ले रहे मेरे को गाड़ी के साथ हम भी आ रहे हैं सर। ऐसा है कि मैं यहाँ ठीक है 112 को भी लगाना 5 हो गया। अब हमारा नंबर लिख क्या करते सर, लगा दोगे?